ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿತ್ತು. ಮಳೆಗಾಲದಲ್ಲೂ ಹನ್ನೂರು ಭಾಗದಲ್ಲಿ ಬರಗಾಲದ ಭೀತಿ ಎದುರಾಗಿದೆ. ಕುಡಿಯೋಕೆ ಹಾಗೆ ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲದೆ ಅಲ್ಲಿನ ಜನ ಪರದಾಡ್ತಾ ಇದ್ರು. ಈ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನ ನಿಮ್ಮ TV5 ಮಾಡಿತು. ನಿನ್ನೆ ತಾನೇ ಇದೇ ಲೈವ್ ಕರ್ನಾಟಕದಲ್ಲಿ ಈ ವರದಿ ಬಿತ್ತರವಾಗಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ, ನಮ್ಮ ವರದಿಗೆ ಸ್ಪಂದಿಸಿದ್ದಾರೆ. ಬಟ್ ಏನಂದ್ರೆ ನಮಗೆ ಬೇಕಾಗಿರೋದು ನೀರೀಗ ಬಂದಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಇದು ಆರಂಭ, ಇದು ಶುಭಾರಂಭ ಅಷ್ಟೇ. ಆದರೆ ನೀರು ಬಂದ ಮೇಲೆ ನಮಗೆ ಸಂತೃಪ್ತಿ ಆಗುತ್ತೆ, ಖುಷಿ ಆಗುತ್ತೆ. ಗ್ರಾಮಕ್ಕೆ ತಹಶೀಲ್ದಾರ್, ಜಿಲ್ಲಾ ಪಂಚಾಯತ್ ಸಿಇಒ ಹಾಗೆ ಇಒ ಭೇಟಿಯನ್ನು ಕೊಟ್ಟಿದ್ದಾರೆ. ನೀರಿನ ಸಮಸ್ಯೆ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು. ಅಲ್ಲೇನಾದ್ರೂ ಜಲಮೂಲಗಳು ಅವರಲ್ಲಿ ಇದೆಯಾ ಇಲ್ವಾ, ಕೆರೆ ಕಟ್ಟೆಗಳಿದಾವ, ಹಳ್ಳ ಕೊಳ್ಳಗಳಿದಾವ, ಬೋರ್ವೆಲ್ ಎಷ್ಟಿದಾವೆ, ಅಂತರ್ಜಲ ಮಟ್ಟ ಎಷ್ಟಿದೆ, ಏನ್ ಮಾಡಬೇಕಾಗಿದೆ, ಯಾವ ಡ್ಯಾಮ್ನಿಂದ ಅವ್ರಿಗೆ ನೀರು ಕೊಡಿಸ್ಬೇಕು, ಜೊತೆಗೆ ಎಲ್ಲಿ ಯಾವ ಕಾಲುವೆಗಳಿಂದ ನೀರು ಹರಿಸಬೇಕು, ಇದೆಲ್ಲದರ ಬಗ್ಗೆ ಕೂಡ ಅಧಿಕಾರಿಗಳು ಗ್ರಾಮಸ್ಥರಿಂದ ಮಾಹಿತಿನ ಕೊಟ್ಟಿದ್ದಾರೆ. ಕೆಂಪಯ್ಯನಹಟ್ಟಿ ಗ್ರಾಮದ ವರ್ಣಿಕಾ ಅನ್ನುವಂಥ ಬಾಲಕಿ ಪತ್ರ ಬರೆದಿದ್ಲು. ಸಿದ್ದರಾಮಯ್ಯ ಅವ್ರಿಗೆ ಮನವಿನ ಮಾಡ್ಕೊಂಡಿದ್ಲು, ಅಂಕಲ್ ನಮಗೆ ನೀರಿನ ಸಮಸ್ಯೆ ಇದೆ, ನಮಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡಿ ಅಂತ ಹೇಳಿ. ಅದರ ವಿಚಾರವಾಗಿ TV5 ಕೂಡ ಸಿದ್ದರಾಮಯ್ಯನವ್ರ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡ್ತು. ಬಟ್ ಈಗ ಅವ್ರು ಬ್ಯುಸಿ ಆಗಿರ್ತಾರೆ. ಅದರ ಜೊತೆಗೆ ಅಧಿಕಾರಿಗಳ ಗಮನಕ್ಕಂತೂ ಇದು ಹೋಗಿದೆ. ಹಾಗಾಗಿನೇ ಅಧಿಕಾರಿಗಳು ಆ ಕೆಂಪಯ್ಯನಹಟ್ಟಿ ಗ್ರಾಮಕ್ಕೆ ಬಂದು ಗ್ರಾಮಸ್ಥರೊಂದಿಗೆ ಚರ್ಚೆನ ಮಾಡಿದ್ದಾರೆ. ಜೊತೆಗೆ ಗ್ರಾಮಸ್ಥರು ಕೂಡ ಅಷ್ಟೇ TV5ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಮಗೂ ಕೂಡ ಬಹಳ ಖುಷಿ ಆಗ್ತಿದೆ. ಅಂದರೆ ಅವ್ರಿಗೆ ಗ್ರಾಮಸ್ಥರಿಗೆ ನೀರು ಕುಡಿಯೋಕ್ಕೆ ಸದ್ಯಕ್ಕಂತರೂ ಕೊಡಲೇಬೇಕು. ಅವ್ರಿಗೆ ಜಲಮೂಲಗಳು ಸದ್ಯಕ್ಕಂತರೂ ಇಲ್ಲ, ಮಳೆಯ ಪ್ರಮಾಣ ಕೂಡ ಅಲ್ಲಿಲ್ಲ. ಹಾಗಾಗಿ ಏನು ವ್ಯವಸ್ಥೆನ ಮಾಡಬೇಕು, ನೀರಿನ ಟ್ಯಾಂಕರ್ ಮೂಲಕ ಏನಾದರೂ ವ್ಯವಸ್ಥೆ ಮಾಡ್ತೀರಾ ನೀವು? ಸದ್ಯಕ್ಕಂತರೂ ಅಧಿಕಾರಿಗಳು TV5ನ ವರದಿಗೆ ಸ್ಪಂದಿಸಿದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಆದರೆ ಆ ಮಕ್ಕಳು ಬರೆದಿರುವಂತಹ ಪತ್ರಕ್ಕೆ ನಿಜವಾಗ್ಲೂ ಬೆಲೆ ಸಿಗಬೇಕು ಅಂತ ಹೇಳಿದ್ರೆ ಆ ಊರಿಗೆ ಕುಡಿಯೋ ನೀರು ಬೇಗ ಬರಬೇಕು. ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ಜಾನುವಾರುಗಳಿಗೂ ನೀರು ಸಿಗ್ತಾ ಇಲ್ವಂತೆ, ಅವ್ರಿಗೂ ಕೂಡ ಕುಡಿಯೋಕೆ ನೀರು ಸಿಗ್ತಾ ಇಲ್ವಂತೆ. ಹಾಗಾಗಿ ಗುಳೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಹೋಗಿ ದುಡ್ಕೊಂಡು ತಿನ್ನುವಂತಹ ಪರಿಸ್ಥಿತಿ ಇದೆ. ಅಲ್ಲಿರುವಂತಹ ಮಕ್ಕಳಿದಾರಲ್ವಾ, ಪೋಷಕರಿಲ್ಲದೆ ಅವರು ಕೂಡ ಕಂಗಾಲಾಗಿದ್ದಾರೆ. ನಮಗೆ ಕುಡಿಯೋ ನೀರಿನ ವ್ಯವಸ್ಥೆನ ಮಾಡಿಕೊಡಿ ಅಂತ ಅಂಗಲಾಚಿದ್ರು. ಈಗ ಅದಕ್ಕೆ ಸ್ಪಂದಿಸಲಾಗಿದೆ. ಕನೆಕ್ಷನ್ ನೀವು ಆಡಿದಿರಾ? ಅದು ನೀರು ಬರ್ತಿರ್ಲಿಲ್ಲ, ಅದಕ್ಕೆ ಬಿಚ್ಚವ್ರೆ ಅವರು. ಇಲ್ಲ ಈ ತರ ಕಿತ್ತು ಹಾಕ್ಬಿಟ್ರೆ ಕಷ್ಟ ಆಗುತ್ತೆ. ಬೇರೆ ಎಲ್ಲರಿಗೆ ಅವರು ನೀರು 10 ನಿಮಿಷ 5 ನಿಮಿಷ ಒಂದ್ ಡ್ರಮ್ಮು ನೀರು ತುಂಬಲ್ಲ. ಇವತ್ತು ನೀವು ಬರ್ತೀರಿ ಅಂದ್ಬಿಟ್ಟು ನೀರು ಬಿಟ್ಟವ್ರೆ ಅವರು. ಪೈಪ್ ಕುಯ್ದಾರೆ, ಇನ್ನೇನ್ ಮಾಡವ್ ನಾವು? ನೀರು ಇಲ್ದಾನೆ ಏನೋ ಮಾಡ್ಕೊಳ್ಳಿ. ವಾಟರ್ ಮ್ಯಾನ್ ಹೆಸರು ನಮಗೆ ವಾಸ್ತವಿಕವಾಗಿ ಏನ್ ಸಮಸ್ಯೆ ಇದೆ? ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪುನೀತ್, TV5ನ ಸಾಮಾಜಿಕ ಕಳಕಳಿ ಮತ್ತು ಜನಪರ ಕಾಳಜಿಗೆ ಮತ್ತೊಂದು ಸೇರ್ಪಡೆ ಆಗ್ತಾ ಇದೆ. ಬಟ್ ಈಗ ಸದ್ಯಕ್ಕಂತರೂ ಸಮಾಧಾನ ಇದೆ. ಆದರೆ ಯಾವಾಗ ಇಲ್ಲಿನ ಜನರ ಆ ಕುಡಿಯೋ ನೀರಿನ ಬವಣೆ ತೀರುತ್ತೆ ಅಂತ ಏನೆಲ್ಲ ಭರವಸೆನ ಅಧಿಕಾರಿಗಳು ಕೊಟ್ಟು ಹೋಗಿದ್ದಾರೆ ಅನ್ನೋದು? ನಾವು ಸದ್ಯಕ್ಕಂತೂ TV5 ಬಿತ್ತರಿಸಿದಂತಹ ಒಂದು ಸುದ್ದಿಯಿಂದ ಎಚ್ಚೆತ್ತಿರುವಂತಹ ಅಧಿಕಾರಿಗಳು ಅಲ್ಲಿಗೆ ಭೇಟಿಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಏನು ಅಧಿಕಾರಿಗಳು ತಮ್ಮ ಗ್ರಾಮಕ್ಕೆ ಬರ್ತಾ ಇದ್ದಂತೆಯೇ ಅಲ್ಲಿದ್ದಂತಹ ಮಹಿಳೆಯರು ಇರ್ಬೋದು, ಜೊತೆಗೆ ಗ್ರಾಮಸ್ಥರೇನಿದ್ದಾರೆ, ಅವರೆಲ್ಲರೂ ಕೂಡ ಅವರ ಸಮಸ್ಯೆಗಳನ್ನ ಹೇಳಿಕೊಳ್ಳುವಂತಹ ಒಂದು ಕೆಲಸ ಇರ್ಬೋದು. ಜೊತೆಗೆ ಅಲ್ಲಿ ನೀರು ಬಿಡ್ತಕ್ಕಂಥವ್ರು ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳೇನಿದ್ದಾರೆ ಅವರ ಒಂದು ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ವಿ. ಪ್ರಮುಖವಾಗಿ ನಿನ್ನೆಯಷ್ಟೇ ಏನು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಕೆಂಪಯ್ಯನಹಟ್ಟಿ ಏನಿದೆ, ಈ ಒಂದು ಗ್ರಾಮದ ಪುಟ್ಟ ಬಾಲಕಿ ವರ್ಣಿಕಾ ಏನಿದ್ದಾಳೆ, ಈಕೆ ಮುಖ್ಯಮಂತ್ರಿಗಳಿಗೆ ನಮ್ಮೂರಿನಲ್ಲಿ ನೀರಿಲ್ಲ, ಜೊತೆಗೆ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ನೀರಿಲ್ಲದೆ ಸಾವಿಗೀಡಾಗ್ತಾ ಇದ್ದಾವೆ, ಸಾಕಷ್ಟು ಸಮಸ್ಯೆಲಿದ್ದೇವೆ ಅಂತ ಹೇಳಿ ಅವರು ಪತ್ರವನ್ನು ಬರೆದಿದ್ದು. ಈ ಒಂದು ಆ ಪತ್ರಕ್ಕೆ ಈಗ ಸ್ಪಂದನೆ ಸಿಕ್ಕಿದೆ ಅಂತಾನೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅಧಿಕಾರಿಗಳು ಏನು ಸಿಇಒ ಅವರು ಇರ್ಬೋದು, ತಹಸೀಲ್ದಾರ್ ಅವರು ಇರ್ಬೋದು, ಜೊತೆಗೆ
ಇವರೆಲ್ಲರೂ ಕೂಡ ಅಲ್ಲಿಗೆ ಭೇಟಿಯನ್ನು ಕೊಡುವ ಮುಖಾಂತರ ಗ್ರಾಮದಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆಯ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಇಷ್ಟಕ್ಕೆ ಮಾತ್ರ ನಿಂತ್ರೆ ಅದು ಸಮಸ್ಯೆ ಬಗೆಹರಿಯೋದಿಲ್ಲ. ಬದಲಿಗೆ ಅಲ್ಲಿ ಜಲಮೂಲ ಎಲ್ಲಿದೆ ಅಥವಾ KRS ಜಲಾಶಯ ಏನು ಹರಿಯುತ್ತೆ ಅಂದ್ರೆ ಕಾವೇರಿ ನದಿ ಹರಿಯುವಂತ ನದಿ ಮೂಲಗಳೇನಿದ್ದಾವೆ, ಈ ನದಿ ಮೂಲಗಳಿಂದ ಅವ್ರಿಗೆ ನೀರನ್ನ ಪೂರೈಕೆ ಮಾಡ್ಲಿಕ್ಕೆ ಆಗುತ್ತಾ ಅಥವಾ ಅಂತರ್ಜಲ ಯಾವ ಭಾಗದಲ್ಲಿದೆ ಅಲ್ಲಿಂದ ನೀರನ್ನು ಪೂರೈಕೆ ಮಾಡ್ಲಿಕ್ಕೆ ಆಗುತ್ತಾ, ಇದೆಲ್ಲದರ ಬಗ್ಗೆ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿ ಅವ್ರಿಗೆ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇಡೀ ಗ್ರಾಮ ಕೇವಲ ಅದೊಂದೇ ಗ್ರಾಮವಲ್ಲ, ಮೊನ್ನೆಯಷ್ಟೇ ಅದೇ ತಾಲೂಕಿನ ಮತ್ತೊಂದು ಗ್ರಾಮದಲ್ಲಿ ಅಂದ್ರೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆಯನ್ನ ಎಷ್ಟು ಮಟ್ಟಿಗೆ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ನಮ್ಮ TV5 ಸುದ್ದಿ ವಾಹಿನಿಯಲ್ಲೇ ನಾವು ಒಂದು ಸುದ್ದಿಯನ್ನ ಬಿತ್ತರಿಸಿದ್ವಿ. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ನಿನ್ನೆಯಷ್ಟೇ ಈಗ ವರ್ಣಿಕೆಯನ್ ಪತ್ರವನ್ನು ಬರೆದಿದ್ದು ಪತ್ರದ ಸಂಬಂಧಪಟ್ಟಂತ ಸುದ್ದಿಯನ್ನು ಕೂಡ ಬಿತ್ತರಿಸಲಾಗಿತ್ತು. ಏನು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಸಾಕಷ್ಟಿದೆ, ಹಾಹಾಕಾರದಿಂದ ಜನ ನರಳುತ್ತಾ ಇದ್ದಾರೆ ಅಂತ ಹೇಳಿ TV5 ನಲ್ಲಿ ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಇವತ್ತು ಅಧಿಕಾರಿಗಳು ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಪರಿಶೀಲನೆಯಲ್ಲಿ ತೊಡಗಿದಂತಹ ಅಧಿಕಾರಿಗಳಿಗೆ ಗ್ರಾಮದ ಜನ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಅವ್ರಿಗೆ ತಕ್ಷಣವಾಗಿ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು. ಕೇವಲ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ನೀರನ್ನ ಒದಗಿಸುವಂತಹ ಒಂದು ಕೆಲಸ ಆಗ್ಬಾರದು. ಬದಲಿಗೆ ಅವ್ರಿಗೆ ಯಾವಾಗ್ಲೂ ಕೂಡ ಅಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ಹೇಳಿ ಅವರು ಒತ್ತಾಯವನ್ನು ಕೂಡ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ TV5 ಸುದ್ದಿಯಿಂದ ಎಚ್ಚೆತ್ತಿರತಕ್ಕಂತ ಅಧಿಕಾರಿಗಳೆಲ್ಲರೂ ಕೂಡ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ, ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅವರಿಗೆ ನೀರಿನ ವ್ಯವಸ್ಥೆಯನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಆದ್ರೆ ಈ ಒಂದು ಸುದ್ದಿಯನ್ನ ಬಿತ್ತರಿಸುವ ಮುಖಾಂತರ ತಮ್ಮ ಗ್ರಾಮಕ್ಕೆ ಅಧಿಕಾರಿಗಳು ಬರುವಂತಹ ನಿಟ್ಟಿನಲ್ಲಿ TV5 ಒಂದು ವರದಿಯನ್ನ ಬಿತ್ತರಿಸಿದೆ. ಈ ಒಂದು ಹಿನ್ನೆಲೆಯಲ್ಲಿ TV5 ಅವ್ರಿಗೆ ಧನ್ಯವಾದಗಳನ್ನು ಕೂಡ ಸಲ್ಲಿಸುವಂತ ಒಂದು ಕೆಲಸವನ್ನ ಗ್ರಾಮಸ್ಥರು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಹಳ ಪ್ರಮುಖವಾದಂತಹ ಒಂದು ಅಂಶ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಅನೂರು ಭಾಗದಲ್ಲಿ ಇರತಕ್ಕಂತ ಜನ ಯಾವಾಗ್ಲೂ ಕೂಡ ಈಗ ಇಡೀ ರಾಜ್ಯಾದ್ಯಂತ ಉತ್ತಮವಾದಂತಹ ಮಳೆಗಳಾಗ್ತಾ ಇದೆ, ಕೆರೆಕಟ್ಟೆಗಳು ಇರ್ಬೋದು, ಜಲಾಶಯಗಳೆಲ್ಲವೂ ಪರಿಚಯ ಆಗಿದ್ದಾವೆ. ಆದ್ರೆ ಅನೂರು ತಾಲೂಕಿನಲ್ಲಿ ಇರ್ತಕ್ಕಂತ ಹಲವು ಗ್ರಾಮಗಳಿಗೆ ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು. ಈ ಒಂದು ನೀರಿನ ಸಮಸ್ಯೆಯನ್ನ ಪರ್ಮನೆಂಟ್ ಆಗಿ ನೀಗಿಸುವಂತಹ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಆ ಭಾಗದ ಜನ ಒಂದಷ್ಟು ಕೃಷಿ ಚಟುವಟಿಕೆ ಇರ್ಬೋದು, ಜೀವನವನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಭು, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.